ಸೊ ಇವತ್ತು ಗೋಲ್ಡ್ ಹೇಗಿರುತ್ತೆ ಅಂತ ಒಂದು ಸ್ಮಾಲ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೋಡೋಣ. ಇವತ್ತಿನ ಗೋಲ್ಡ್ ನೋಡ್ಬೋದು ಮತ್ತೆ ಗ್ಯಾಪ್ ಡೌನ್ ಆಗಿದೆ. ಸೊ ಲಾಸ್ಟ್ ವೀಕಲ್ಲಿ ಕೂಡ ಈ ರೀತಿ ಗೋಲ್ಡ್ ಗ್ಯಾಪ್ ಆಗಿತ್ತು, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಹೀಗೆ ಡೌನ್ ಬಂದಿತ್ತು, ಮತ್ತು ಇವತ್ತು ಕೂಡ ಸೇಮ್ ಗ್ಯಾಪ್ ಡೌನ್ ಆಗಿದೆ. ಸೊ ಹೀಗೆ ಕೆಳಗೆ ಬರುತ್ತಾ ಅಥವಾ ಮತ್ತೆ ಗೋಲ್ಡು ಮೇಲ್ಗಡೆ ಹೋಗುತ್ತಾ? ಸೊ ಹೇಗೆ ಈ ಒಂದು ಗೋಲ್ಡನ್ನು ಐಡೆಂಟಿಫೈ ಮಾಡೋದು? ಹಾಗಿದ್ರೆ ಸ್ಟ್ರಾಂಗ್ ಸಪೋರ್ಟ್ ಮತ್ತು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ? ಯಾವ ಲೆವೆಲ್ನ ಬ್ರೇಕೌಟ್ ಆದರೆ ಮೂಮೆಂಟ್ ಬರುತ್ತೆ? ಬನ್ನಿ ನೋಡೋಣ ಗೋಲ್ಡ್ನ ಈ ಒಂದು ಸಣ್ಣ ಅನಾಲಿಸಿಸನ್ನು. ಸೊ ನಾನೀಗ ಗೋಲ್ಡ್ನ 1 ಅವರ್ ಟೈಮ್ ಫ್ರೇಮಲ್ಲಿ ಹಾಕಿದ್ದೇನೆ. ಗೋಲ್ಡ್ ಇಲ್ಲಿಂದ ಕೆಳಗಡೆ ಬಂತು. ಯಾಕೆ ಹಾಕಿದರೆ ಗೋಲ್ಡ್ ಕೆಳಗಡೆ ಬಂತು? ಸೊ ನೋಡಿ, ಇಲ್ಲಿ ಗೋಲ್ಡಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇತ್ತು, ಇಲ್ಲಿ ಕೂಡ ಸಪೋರ್ಟ್ ಇತ್ತು. ಈ ಒಂದು ಸಪೋರ್ಟ್ ಯಾವಾಗ ಬ್ರೇಕ್ ಆಯಿತು, ಸೊ ಅಲ್ಲಿಂದ ಈ ಒಂದು ಗೋಲ್ಡು ಈ ರೀತಿ ಕೆಳಗಡೆ ಬರ್ತಾ ಇದೆ, ಹೌದಾ? ಸೊ ಅದಾದಮೇಲೆ ಮತ್ತೆ ನೋಡ್ಬೋದು, ಇಲ್ಲಿ ಕೂಡ ಗೋಲ್ಡ್ ಹೀಗೆ ಸಪೋರ್ಟ್ ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡಿ, ಸೊ ಅಲ್ಲಿಂದ ಸ್ಲೈಟ್ಲಿ ಮೇಲ್ಗಡೆ ಹೋಯಿತು. ಅದಾದಮೇಲೆ ಮತ್ತೆ ಈ ಒಂದು ಸಪೋರ್ಟನ್ನು ಬ್ರೇಕ್ ಮಾಡಿತ್ತು, ಬಟ್ ಇಲ್ಲಿ ಅದು ಜಾಸ್ತಿ ಹೊತ್ತು ಸಸ್ಟೈನ್ ಆಗಲಿಲ್ಲ. ಸೊ ಹಾಗಾಗಿ ಗೋಲ್ಡ್ ಏನಾಗುತ್ತೆ, ಮತ್ತೆ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವಿಲ್ಲಿ ನೋಡ್ಬೋದು, ಒಂದು ಸ್ಟ್ರಾಂಗ್ ಆಗಿರುವಂಥ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಸೊ ಹಾಗಾಗಿ ಮತ್ತೆ ಗೋಲ್ಡಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ಎಲ್ಲಿ ತನಕ ಅಂತಂದರೆ ಈ ಒಂದು ಲೆವೆಲ್ನ ತನಕ ಗೋಲ್ಡ್ ಬರ್ತಾ ಇದೆ, 4022 to 4031. ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ. ಮತ್ತು ನಮಗೆ ಇವತ್ತಿನ ಮಾರ್ಕೆಟಲ್ಲಿ 3971 3982 ಇಸ್ ಅ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್. ಸೊ ನಾವು ನೋಡ್ಬೋದು, ಇಲ್ಲಿ ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿದ್ದೇವೆ. ಮತ್ತು ಈ ಟ್ರೆಂಡ್ ಲೈನಿಗೆ ಮಾರ್ಕೆಟು ನೋಡಿ ರೆಸ್ಪೆಕ್ಟನ್ನು ಕೊಟ್ಟು ಈ ರೀತಿ ಬರ್ತಾ ಇದೆ. ಮತ್ತು ಇಲ್ಲಿ ಈ ಒಂದು ಟ್ರೆಂಡ್ ಲೈನನ್ನು ಮಾರ್ಕೆಟು ಆಲ್ರೆಡಿ ಬ್ರೇಕ್ ಮಾಡ್ತಾ ಇದೆ. ಸೊ ಹಾಗಿದ್ರೆ ಇದು ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡಿ ಪರ್ಫೆಕ್ಟಾಗಿ ಮೇಲ್ಗಡೆ ಈ ಒಂದು ಕ್ಯಾಂಡಲ್ ಕ್ಲೋಸಿಂಗ್ ಆಯಿತು ಅಂತಂದರೆ, ಸೊ ಮಾರ್ಕೆಟು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ 4074 4094 ಈ ಒಂದು ಲೆವೆಲ್ವರೆಗೂ ಹೋಗುತ್ತೆ. ಯಾಕಂತಂದರೆ ಇದು ಟ್ರೆಂಡ್ ಲೈನ್ನ ವೇವ್ದು ರೆಸಿಸ್ಟೆನ್ಸ್ ಆಗಿದೆ. ಸೊ ಹಾಗಾಗಿ ಈ ಒಂದು ಲೆವೆಲ್ವರೆಗೂ ಮಾರ್ಕೆಟ್ ಹೋಗುತ್ತೆ. ಓಕೆ, ಸೊ ಇನ್ ಕೇಸ್ ಅಲ್ಲಿ ಮೇಲ್ಗಡೆ ಹೋಗಲಿಲ್ಲ, ಮತ್ತೆ ಸೆಲ್ಲರ್ಸು ಮಾರ್ಕೆಟ್ ಒಳಗಡೆ ಜಾಸ್ತಿ ಸೆಲ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ಕೆಳಗಡೆ ಬಂದು ಈ ಒಂದು ಸಪೋರ್ಟ್ನ ಮತ್ತೆ ಏನಾದರೂ ಬ್ರೇಕ್ ಮಾಡಿತ್ತು ಲಾಸ್ಟ್ ವೀಕ್ ಥರ ಅಂತಂದರೆ, ಅದು ಕೆಳಗಡೆ ಬಂದು ಪ್ರೀವಿಯಸ್ ಏನು ಸಪೋರ್ಟ್ ಇದೆ ಆ ಲೆವೆಲ್ವರೆಗೂ ಬರೋ ಸಾಧ್ಯತೆ ಇಲ್ಲಿ ನಮಗೆ ಇದೆ. ಸೊ ಅದು ಎಷ್ಟು ಅಂತಂದರೆ 3940 3948 ಈ ಒಂದು ಲೆವೆಲ್ವರೆಗೂ ಅದು ಬರ್ಬೋದು. ಬಟ್ ನಾವಿಲ್ಲಿ ನೋಡಬೇಕಾದ್ರೆ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮನ್ನು ಹಾಕ್ತೀನಿ ಈಗ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡ್ಬೋದು, ಸೊ ಮಾರ್ಕೆಟ್ ಯಾವ ರೀತಿ ಮೂಮೆಂಟ್ ಕೊಡ್ತಾ ಇದೆ. ಸೊ ಇಲ್ಲಿ ನಾವೊಂದು ಚಾನಲ್ನ ಡ್ರಾ ಮಾಡೋಣ. ಸೊ ಈಗ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಚಾನಲ್ನ ಡ್ರಾ ಮಾಡಿದ್ದೇವೆ. ಮತ್ತು ಇಲ್ಲಿ ನೋಡ್ಬೋದು, ಮಾರ್ಕೆಟ್ ಏನು ಮಾಡಿದೆ, ಇವತ್ತು ಗೋಲ್ಡು ಇಲ್ಲಿ ಸ್ಟ್ರಾಂಗ್ ಆಗಿ ಸಪೋರ್ಟನ್ನು ತೊಗೊಂಡಿದೆ, ಇಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಸಪೋರ್ಟ್ ಲೆವೆಲನ್ನು ತೊಗೊಂಡಿದೆ. ಸೊ ಅಲ್ಲಿಂದ ಹೀಗೆ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ. ಸೊ ಈ ಒಂದು ರೆಸಿಸ್ಟೆನ್ಸ್ ನೋಡ್ಬೋದು, ಮತ್ತು ಈ ಒಂದು ರೆಸಿಸ್ಟೆನ್ಸನ್ನು ನೀವು ಇಲ್ಲಿ ನೋಡ್ಬೋದು. ಅಂದರೆ ಓವರಾಲ್ ಆಗಿ ಈ ಒಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸನ್ನು ಮಾರ್ಕೆಟು ಬ್ರೇಕ್ ಮಾಡಿದೆ. ಬಟ್ ಸ್ಟಿಲ್ ಈ ಒಂದು ರೆಸಿಸ್ಟೆನ್ಸ್ ಝೋನಲ್ಲೇ ಇರೋ ಕಾರಣ ಮಾರ್ಕೆಟ್ ಮೂಮೆಂಟು ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಇದೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ಸ್ಗಳು ಮತ್ತು ಹ್ಯಾಮರ್ ಕ್ಯಾಂಡಲ್ಗಳು ನಮಗೆ ನೋಡಲಿಕ್ಕೆ ಸಿಗೋದ್ರಿಂದ ಮಾರ್ಕೆಟು ಸ್ಲೈಟ್ಲಿ ಇದನ್ನು ಹೀಗೆ ಸೈಡ್ ವೇಸ್ ಆಗಿ ಅಲ್ಲಿಂದ ಈ ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಈ ಒಂದು ಚಾನಲನ್ನು ರೆಸಿಸ್ಟೆನ್ಸ್ವರೆಗೂ ಹೋಗ್ಬೋದು. ಸೊ ಅಲ್ಲಿಂದ ಮತ್ತೆ ಹೀಗೆ ಮೇಲ್ಗಡೆ ಹೋಗುವ ಸಾಧ್ಯತೆ ಇವತ್ತು ನಮಗೆ ಈ ಒಂದು ಗೋಲ್ಡ್ನಲ್ಲಿ ಕಾಣಿಸ್ತಾ ಇದೆ. ಸೊ ಇದಾಗಿತ್ತು ಗೋಲ್ಡ್ನ ಇವತ್ತಿನ ಅನಾಲಿಸಿಸ್. ಇದೇ ರೀತಿ ನಿಮಗೆ ಅನಾಲಿಸಿಸ್ ಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.